ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ ಸ್ಟೈಲ್ ಚಿಕನ್ ಗೀ ರೋಸ್ಟನ್ನು ಮಾಡ್ತಾಯಿದ್ದೆ. ನಾನು ತುಂಬಾ ರುಚಿಯಾಗಿ ಬಂದಿದೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ನಾನು ಮಾಡ್ತಾ ಇರೋದು. ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನಿಲ್ಲಿ 1 kg ಆಗೋಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣದ ಹುಡಿ ಹಾಕ್ಕೊಳ್ತೇನೆ. ಅರಿಶಿಣದ ಹುಡಿ ಒಂದು ಅರ್ಧ ಚಮಚ ಹಾಕ್ಕೊಳ್ಬೇಕು. ನಂತರ ಒಂದು 3 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೆ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಒಂದು 3 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿ ಒಂದು ಅರ್ಧ ಬೌಲ್ ಆಗುವಷ್ಟು ದಪ್ಪ ಮೊಸರನ್ನು ಹಾಕ್ತಾಯಿದ್ದೆ ನೋಡಿ. ಮೊಸರು ಕೂಡ ದಪ್ಪ ಇರಬೇಕು, ತಿಳುವಾಗಬಾರ್ದು. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಕೊಳ್ಳೋಣ. ಈ ಕಡೆ ಒಂದು 10-20 ಬ್ಯಾಡಗಿ ಮೆಣಸಿನ್ಕಾಯನ್ನು ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೆ. ಇದು ಮಸಾಲೆ ರುಬ್ಕೊಳ್ಳಿಕ್ಕೆ ತಯಾರು ಮಾಡ್ತಾ ಇರೋದೀಗ. ಮತ್ತು ಈ ಮಸಾಲೆಯನ್ನು ಹುರ್ಕೊಳ್ಬೇಕು. ಒಂದು ಅರ್ಧ ಚಮಚ ಆಗುವಷ್ಟು ಪೆಪ್ಪರನ್ನು ಹುರ್ಕೊಳ್ತಾ ಇದ್ದೆ. ನಂತರ ಒಂದು 10-20 ಮೆಂತೆಕಾಳನ್ನು ಹಾಕ್ಕೊಳ್ಳೋಣ. ಎಲ್ಲವನ್ನು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇರೋದು ನಾನು. ಒಂದು 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು 1/4 ಚಮಚ ಆಗುವಷ್ಟು ಜೀರಿಗೆ ಮತ್ತು ಒಂದು 1/4 ಚಮಚ ಆಗುವಷ್ಟು ಸೊಂಪು ಕಾಳನ್ನು ಹಾಕ್ತೀನಿ. ಈಗ ಬಡೆ ಸೊಪ್ಪನ್ನು 1 ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕ್ಕೊಳ್ಬೇಕು. ಒಂದು ಇಂಚ್ ಆಗುವಷ್ಟು ಚಕ್ಕೆ ಹಾಕಿದ್ದೆ. ಈಗ ಒಂದು 2 ಲವಂಗ, 1 ಏಲಕ್ಕಿಯನ್ನು ಹಾಕ್ಕೊಳ್ತೇನೆ. 2 ಲವಂಗ, 1 ಏಲಕ್ಕಿ ಹಾಕಿದ್ದೆ. ಎಲ್ಲವನ್ನು ಚೆನ್ನಾಗಿ ನಾನು ಡ್ರೈ ಆಗಿನೇ ರೋಸ್ಟ್ ಮಾಡ್ಕೊಂಡ ನಂತರ ಕೊನೆಯಲ್ಲಿ 1 ಸ್ಪೂನ್ ಆಗುವಷ್ಟು ಎಳ್ಳು, 1/4 ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕಿದ್ದೆ. ಇವನ್ನು ಕೂಡ ಕೊನೆಯಲ್ಲಿ ಹಾಕಿ ಇದನ್ನು ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಒಂದು ಸಣ್ಣ ಪೀಸ್ ಆಗುವಷ್ಟು ಕಲ್ಲು ಹೂವು, 1 ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆಂತ್ಯನ ಹಾಕ್ಕೊಂಡಿದ್ದೆ ನೋಡಿ ಕೊನೆಯಲ್ಲಿ. ಇವನ್ನು ಕೊನೆಯಲ್ಲಿ ಹಾಕ್ಕೊಂಡ್ರೆ, ಬಾಣಲೆ ಬಿಸಿ ಇರುವಾಗ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಚೆನ್ನಾಗಿ ಈಗ ಅದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈ ಕಡೆ ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಟಂತೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಬೆಳ್ಳುಳ್ಳಿ ಹೆಸಳು ಮತ್ತು 1 ಪೀಸ್ ಆಗುವಷ್ಟು ಹುಣಸೆ ಹುಳಿ ಹಾಕಿದ್ದೆ. ಈಗ ಮಸಾಲೆ ರುಬ್ಕೊಂಡಂಥ ಮಸಾಲೆ ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಇಲ್ಲಿ ಒಂದು ಪಾತ್ರೆ ತೊಗೊಂಡು ಒಂದು 5-6 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಬೇಕು. ತುಪ್ಪವನ್ನೇ ಜಾಸ್ತಿ ಹಾಕ್ಕೊಳ್ಬೇಕು. ಯಾವುದೇ ಎಣ್ಣೆಯನ್ನು ಬಳಸಲಿಲ್ಲ ನಾನು. ನಿಮಗೆ ತುಪ್ಪ ಇಷ್ಟ ಇಲ್ಲ ಅನಿಸಿದ್ರೆ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪದಿಂದನೇ ಮಾಡಿದರೆ ಟೇಸ್ಟ್ ಕೊಡುತ್ತೆ. ಅದನ್ನು ಚೆನ್ನಾಗಿ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡ ನಂತರ ಈಗ ಕಲಿಸಿಟ್ಟಂಥ ಚಿಕನನ್ನು ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು, ಮೇಲ್ಗಡೆ ಚಿಕನ್ನಿಂದ ನೀರು ಬರುತ್ತೆ, ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಅಷ್ಟು ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 3/4% ಆದರೂ ಬೇಯಿಸ್ಕೊಳ್ಬೇಕು ನೋಡಿ. ಈಗ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದೆ. ಮೇಲ್ಗಡೆ ಚಿಕನ್ ನೀರು ಬಿಟ್ಟಿದೆ. ನಾನು ಸ್ವಲ್ಪನೂ ನೀರು ಆ್ಯಡ್ ಮಾಡಿಲ್ಲ ಇದಕ್ಕೆ, ಚಿಕನ್ನಿನ ನೀರೇ ಬಿಟ್ಕೊಂಡಿರೋದು ಇದು. ಈಗ ಚೆನ್ನಾಗಿ ಚಿಕನಲ್ಲಿ ನೀರು ಬಿಟ್ಕೊಂಡಿದ್ದೆ. ಒಂದು 3/4% ಆಗುವಷ್ಟು ಚಿಕನ್ನು ಕೂಡ ಬೆಂದಿದೆ. ಈಗ ರುಬ್ಬಿ ಇಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಈಗ ಮಸಾಲೆಯನ್ನು ಹಾಕ್ತಾಯಿದ್ದೆ ನಾನು. ತುಂಬಾ ಸಿಂಪಲ್ಲಾಗಿ ನಾವು ಹೋಟೆಲಲ್ಲಿ ತಿನ್ನುವಷ್ಟೇ ಟೇಸ್ಟ್ ಕೊಡುತ್ತಲ್ಲ, ಅದೇ ಟೇಸ್ಟನ್ನೇ ಮನೆಯಲ್ಲಿನೂ ಕೂಡ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಒಂದು ಕುದಿ ಕುದ್ದ ನಂತರ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಮತ್ತೆ ಮೇಲ್ಗಡೆ ಹಾಕಿದ್ದೆ ನಾನು. ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇನ್ನೂ ಡ್ರೈ ಆಗಬೇಕು ಈ ಮಸಾಲೆ. ನಾವು ಎಷ್ಟು ಡ್ರೈ ಮಾಡಿಕೊಂಡಷ್ಟು ರುಚಿ ಚೆನ್ನಾಗೇ ಬರುತ್ತೆ. ಇದು ಕುದ್ದು ಚೆನ್ನಾಗಿ ಡ್ರೈ ಆಗಿ ಚಿಕನೆಲ್ಲ ಮಸಾಲೆ ಹೀರ್ಕೊಳ್ಳುತ್ತೆ. ಆ ಟೇಸ್ಟ್ ಅಂತೂ ತುಪ್ಪದ ಘಮದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಚಪಾತಿಗೆ, ರೋಟಿಗೆ, ಹಾಗೆ ನೀರು ದೋಸೆಗೆ, ಅನ್ನಕ್ಕೂ ಕೂಡ ಕಲಿಸ್ಕೊಳ್ಬೋದು. ಇದನ್ನು ನೀರು ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಇದು. ಒಮ್ಮೆ ಇದನ್ನು ಟ್ರೈ ಮಾಡಿ. ನೀವು ಮತ್ತೆ ನನಗೆ ಇದೇ ಒಂದು ಚಿಕನ್ ಗೀ ರೋಸ್ಟನ್ನು ಮಾಡ್ಕೊಳ್ಬೇಕು ಅನಿಸುತ್ತೆ. ನೋಡಿ, ಕುದ್ದು ಎಷ್ಟು ಚೆನ್ನಾಗಿ ದಪ್ಪ ಆಗಿದೆ ಅಂದರೆ, ಲಾಸ್ಟಲ್ಲಿ ನಾನು ಸ್ವಲ್ಪ ಗ್ರೇವಿ ಇಟ್ಕೊಂಡಿದ್ದೆ, ಯಾಕಂದರೆ ಅನ್ನಕ್ಕೂ ಕೂಡ ಇದನ್ನು ಕಲಿಸ್ಕೊಳ್ಬೋದು ಅಂತೇಳಿ. ಇನ್ನೂ ಇದನ್ನು ಕುದಿಸ್ಕೊಂಡ್ರೆ ಇನ್ನೂ ದಪ್ಪವಾಗಿ ಅದೆಲ್ಲ ಚಿಕನ್ನು ಇನ್ನೂ ಡ್ರೈ ಆಗಿ ಬರುತ್ತೆ. ನಿಮ್ಗೆ ಒಂದೇಳೆ ರೋಟಿಗೆ, ಚಪಾತಿಗೆ, ಇಲ್ಲ ಅಂದರೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬೇಕಂದ್ರೆ ಇದನ್ನು ಇನ್ನೂ ಕುದಿಸ್ಕೊಂಡು ದಪ್ಪವಾಗಿ ಮಾಡ್ಕೊಳ್ಬೋದು. ಈಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ ನೋಡಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಚಿಕನ್ ಗೀ ರೋಸ್ಟು ರೆಡಿಯಾಗಿದೆ ವೀಕ್ಷಕರೇ.
ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಸೂಪರಾಗಿರುತ್ತೆ ಇದು. ಇದನ್ನು ನೀವು ಸ್ವಲ್ಪ ಗ್ರೇವಿ ಥರ ಇಟ್ಕೊಂಡ್ರೆ ಅನ್ನಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ನೀವು ಸೈಡ್ ಡಿಶ್ ಆಗಿಯೂ ಇದನ್ನು ಮಾಡ್ಕೊಳ್ಬೋದು. ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲ್ ಚಿಕನ್ ಗೀ ರೋಸ್ಟು ರೆಡಿಯಾಗಿದೆ ವೀಕ್ಷಕರೇ. ಇದೇ ರೀತಿ ಇನ್ನೊಂದು ವಿಡಿಯೋನ ಶೇರ್ ಮಾಡ್ತೇನೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.